ರೈತರು ಸಂಕಷ್ಟವನ್ನು ಎದುರಿಸಬೇಕು ಅಂತ ಹೇಳಿ ಬಯಸುವಂತಹ ರಾಜಕಾರಣಿ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅವರು ಶಿವಾನಂದ ಪಾಟೀಲ್ ಅಂತ ಹೇಳ್ತೀನಿ. ರೈತರಿಗೆ ಇಷ್ಟು ದೊಡ್ಡ ಅವಮಾನವನ್ನು ಮಾಡುವಂಥದ್ದು, ರೈತರನ್ನು ಇಷ್ಟು ಕೀಳು ಮಟ್ಟದಲ್ಲಿ ನೋಡುವಂತಹ ಈ ಧೋರಣೆ ಇದು ಕಾಂಗ್ರೆಸ್ನಿಂದ ದೂರ ಆಗಬೇಕು. ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಖಂಡಿಸಬೇಕಾಗಿತ್ತು, ಅವರನ್ನು ಕರೆದು ಬುದ್ಧಿ ಹೇಳಬೇಕಾಗಿತ್ತು. ಇಲ್ಲಿವರೆಗೆ ಆ ಕೆಲಸ ಮಾಡದೇ ಇರೋದಕ್ಕಾಗಿ ಕಾಂಗ್ರೆಸ್ಸಿನ ಸರ್ಕಾರದ ಧೋರಣೆಯೇ ಇದು ರೈತ ವಿರೋಧಿ ಧೋರಣೆ ಇದೆ ಅಂತ ಹೇಳಿ ನಾನು ಸರ್ಕಾರವನ್ನು ಮತ್ತು ಸಚಿವರ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ. ಶಿವಾನಂದ ಪಾಟೀಲರು ಹೇಳ್ತಾರೆ ಪರಿಹಾರ ಸಿಗತ್ತೆ, ಅದಕ್ಕಾಗಿ ಬರಗಾಲ ಬರಲಿ ಅಂತ ಹೇಳಿ ರೈತರು ಭಾವಿಸ್ತಾ ಇರ್ತಾರೆ, ರೈತರು ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿ ಮಾತನಾಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಘನಂದಾರಿ ಸರ್ಕಾರ ಇಲ್ಲಿವರೆಗೆ ಈ ಬರಗಾಲದಲ್ಲಿ ರೈತರಿಗೆ ಘೋಷಣೆ ಮಾಡಿದ್ದೆಷ್ಟು? 2,000 ರೂಪಾಯಿ. ಬಿಡಿಗಾಸನ್ನು ಮುಟ್ಟಿಸೋ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. 2,000 ರೂಪಾಯಿನೇ ಹಿಡ್ಕೊಂಡ್ರೆ 1 ಎಕರೆಗೆ 800 ರೂಪಾಯಿ ಸಿಗತ್ತೆ. ಸಾವುಗಳು ಸಂಭವಿಸಬೇಕು, ಮತ್ತೆ ಮತ್ತೆ ಬರಗಾಲ ಬರಬೇಕು, ರೈತರು ಸಂಕಷ್ಟದಲ್ಲಿ ಇರಬೇಕು ಅಂತ ಹೇಳಿ ಯಾವುದಾದರೂ ಒಬ್ಬ ರಾಜಕಾರಣಿ ಯೋಚನೆ ಮಾಡುವಂಥವನು ಈ ಭೂಮಿ ಮೇಲೆ ಬದುಕಿದ್ದಾರೆ ಅಂದರೆ ಅದು ಶಿವಾನಂದ ಪಾಟೀಲ್ ಅಂತ ಹೇಳಿ ನಾನು ಭಾವಿಸ್ತೇನೆ. ರೈತರ ಬದುಕಿನ ಬಗ್ಗೆ, ರೈತರ ಜೀವನದ ಬಗ್ಗೆ ಈ ರೀತಿ ಕುಹಕದ ಮಾತುಗಳನ್ನು ಹೇಳೋದನ್ನು ಸಚಿವರು ನಿಲ್ಲಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ಹೊತ್ತಿಗಾಗಲೇ ಆ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು. ಈ ಸರ್ಕಾರ ರೈತರ ಕ್ಷಮೆಯನ್ನು ಕೇಳಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಸಚಿವರ ಮಾತಿಗೆ ಅವರು ಕ್ಷಮೆಯನ್ನು ಕೇಳಬೇಕಾಗಿತ್ತು. ಆದರೆ ಈ ಮಾನಗೆಟ್ಟ ಸರ್ಕಾರ ರೈತರನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೆ ಅನ್ನೋದು ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಮತ್ತು ಜನರಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದನ್ನು ಉಗ್ರವಾಗಿ ಖಂಡಿಸುತ್ತೆ. ಎರಡನೇದಾಗಿ ಶಿವಾನಂದ ಪಾಟೀಲ್ ಅವರು ಅವರ ಮಾತಿನಲ್ಲಿ ಹೇಳ್ತಾರೆ ಪರಿಹಾರ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಬರಗಾಲ ಬರಲಿ ಅಂತ ಹೇಳಿ ರೈತರು ಬಯಸ್ತಾರೆ ಅಂತ. ಈ ಘನಂದಾರಿ ಸರ್ಕಾರ, ಈ ನಾಚಿಕೆ ಬಿಟ್ಟ ಸರ್ಕಾರ ಇಲ್ಲಿಯವರೆಗೆ ರೈತರಿಗೆ ಪರಿಹಾರ ಎಷ್ಟು ಘೋಷಣೆ ಮಾಡಿದೆ? ಕೇವಲ 2,000 ರೂಪಾಯಿ. 1 ಎಕರೆಗೆ 800 ರೂಪಾಯಿ. ಅಂದರೆ ಶಿವಾನಂದ ಪಾಟೀಲ್ ಅವರ ಪ್ರಕಾರ ಈ ರಾಜ್ಯದ ಅನ್ನದಾತ, ಈ ದೇಶದ ಹಸಿವನ್ನು ನೀಗಿಸುವಂತಹ ಅನ್ನದಾತ 800 ರೂಪಾಯಿ ಆಸೆಗಾಗಿ ತನ್ನ 1 ಎಕರೆ ಬರಗಾಲದಿಂದ ಒಣಗಿ ಹೋಗಲಿ ಅಂತ ಬಯಸ್ತಾನೆ ಅಂತ ಇವರು ಹೇಳುವಂಥದ್ದು. ಈ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಫೆಬ್ರವರಿ ತಿಂಗಳಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟನ್ನು ಮಂಡಿಸಿದಾಗ ಕೃಷಿ ಇಲಾಖೆಗೆ 7,500 ಕೋಟಿಯನ್ನು ಇಟ್ಟಿದ್ರು. ಫೆಬ್ರವರಿ ತಿಂಗಳಲ್ಲಿ ಇಟ್ಟಂತಹ 7,500 ಕೋಟಿಯನ್ನು ಸಿದ್ದರಾಮಯ್ಯನವರು ಜುಲೈನಲ್ಲಿ 4,000ಕ್ಕೆ ಇಳಿಸಿದರು. ಅಂದರೆ ಕೃಷಿ ಇಲಾಖೆಗೆ 3,500 ಕೋಟಿಯನ್ನು ಕಡಿಮೆ ಮಾಡಿದರು. ಸಹಕಾರ ಇಲಾಖೆಗೆ 1,400 ಕೋಟಿ ರೂಪಾಯಿಗಳನ್ನು ಕಡಿಮೆ ಮಾಡಿದರು. ಜಲಸಂಪನ್ಮೂಲ ಇಲಾಖೆಗೆ 4,000 ಕೋಟಿಯನ್ನು ಕಡಿಮೆ ಮಾಡಿದರು. ಇಂತಹ ನಾಚಿಕೆಗೆಟ್ಟ ಸರ್ಕಾರ ರೈತರಿಗೆ ಪರಿಹಾರ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಬರಗಾಲ ಬರಲಿ ಅಂತ ಹೇಳಿ
ಯೋಚನೆ ಮಾಡ್ತಾರೆ, ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿ ತನ್ನ ನೈತಿಕತೆಯನ್ನು ಕಳೆದುಕೊಂಡಿದೆ. ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ, ನಿಮ್ಮ ಯೋಗ್ಯತೆಗೆ ಇವತ್ತಿಗೂ 1 ರೂಪಾಯಿ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ತಕ್ಷಣಕ್ಕೆ ರೈತರ ನೆರವಿಗೆ ಧಾವಿಸಬೇಕು. ಕೇಂದ್ರ ಸರ್ಕಾರವನ್ನೇ ಕೈ ತೋರಿಸ್ತಾ ಆ ಕಡೆ ಮುಖ ಮಾಡಿ ಕೂರೋದಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಅತಿವೃಷ್ಟಿ ಬಂದಾಗ ಒಂದು ಮನೆಗೆ 5 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದರು. NDRF ನಾರ್ಮ್ಸ್ ಏನಿತ್ತು ಅದರ 2 ಪಟ್ಟು, ಅಂದರೆ 16,000 ರೂಪಾಯಿ, 25,000 ರೂಪಾಯಿ, 30,000 ರೂಪಾಯಿ, ಈ ರೀತಿ ಪ್ರತಿ ಹೆಕ್ಟೇರ್ಗೆ ಹಣವನ್ನು ಬಿಡುಗಡೆ ಮಾಡಿದ್ದು. ಈ ಸರ್ಕಾರ ಕೇಂದ್ರಾಡಳಿತ ಪ್ರದೇಶ ಅಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಲೆಫ್ಟಿನೆಂಟ್ ಗವರ್ನರ್ ಅಲ್ಲ. ನೀವು ಈ ರಾಜ್ಯದ ಮುಖ್ಯಮಂತ್ರಿ. ಕೇಂದ್ರದ ಕಡೆ ಅಸಹಾಯಕತೆಯಿಂದ ನೋಡೋದನ್ನು ಬಿಡಿ, ರೈತರ ನೆರವಿಗೆ ಧಾವಿಸಿ. ಏನು ಮಾಡಿದ್ದೀರಿ ರೈತರಿಗೆ ಇಲ್ಲಿವರೆಗೆ? ರೈತರು ಯಾವಾಗ ದಂಗೆ ಹೇಳ್ತಾರೆ ಅಂತ ಹೇಳಿ ಗೊತ್ತಾಗ್ತಿದ್ದ ಹಾಗೆ ಹಿಜಾಬನ್ನು ಮುಂದೆ ತರ್ತೀರಿ. ಖಾಸಗಿ ಐಷಾರಾಮಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಇದನ್ನು ನೋಡಿ ಜನ ಉಗುಳ್ತಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ ಇನ್ನೊಂದು ವಿಷಯವನ್ನು ಮುಂದೆ ತರ್ತೀರಿ. ಈ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಈಗಲಾದರೂ ಎಲ್ಲ ಸಚಿವರುಗಳು ಜಿಲ್ಲೆಗಳಿಗೆ ಹೋಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣದಲ್ಲಿ ರೈತರಿಗೆ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ರಾಜ್ಯದ ರೈತರ ಪರವಾಗಿ ಉಗ್ರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ.